ಜಮ್ಮು ಕಾಶ್ಮೀರ ಮುಖ್ಯಮಂತ್ರಿಗೆ ಅಮಿತ್ ಶಾ ಕರೆ ಮಾಡಿದ್ದಾರೆ. ತುರ್ತು ಕರೆ ಮಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜಮ್ಮು ಕಾಶ್ಮೀರದ ಸಿಎಂ ಒಮರ್ ಅಬ್ದುಲ್ಲಾಗೆ ಫೋನ್ ಮಾಡಿದ್ದಾರೆ. ಜಮ್ಮು ಸಿಎಂಗೆ ಕೆಲವು ಸೂಚನೆಯನ್ನ ಕೊಟ್ಟಿದ್ದಾರೆ ಅಮಿತ್ ಶಾ. ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿಗೆ ಕರೆ ಮಾಡಿದ್ದಾರೆ ಅಮಿತ್ ಶಾ. ತುರ್ತು ಕರೆ ಮಾಡಿದಂತಹ ಗೃಹ ಸಚಿವರು ಒಂದಷ್ಟು ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಒಮರ್ ಅಬ್ದುಲ್ಲಾಗೆ ಕರೆ ಮಾಡಿದ್ದಾರೆ. ಫೋನ್ ಮೂಲಕ ಒಂದಷ್ಟು ಸೂಚನೆ, ಒಂದಷ್ಟು ಮಾಹಿತಿಯನ್ನ ಕೂಡ ಪಡೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಜಮ್ಮು ಕಾಶ್ಮೀರ ಗಡಿ ಭಾಗ ಆಗಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಪೆಹಲ್ಗಾಮ್ನಲ್ಲಿ ಆದಂತಹ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗೇನು ಪ್ರತಿಕಾರವನ್ನ ತೆಗೆದುಕೊಳ್ಳಲಾಗಿದೆಯೋ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಒಮರ್ ಅಬ್ದುಲ್ಲಾಗೆ ಫೋನ್ ಮಾಡಿ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಜಮ್ಮು ಕಾಶ್ಮೀರದ ಸಿಎಂ ಆಗಿದ್ದಾರೆ ಒಮರ್ ಅಬ್ದುಲ್ಲಾ. ಅವರ ಬಳಿ ಮಾಹಿತಿಯನ್ನ ಕೂಡ ಕಲೆ ಹಾಕುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ತುರ್ತು ಕರೆ ಮಾಡಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಬಾರ್ಡರ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಯಾವಾಗ ಬೇಕಾದರೂ ಉಗ್ರರು ಒಳ ನುಸುಳಬಹುದು, ಎಚ್ಚರಿಕೆಯನ್ನ ಕೂಡ ಕೈಗೊಳ್ಳಿ. ಸೊ ಯಾವ ರೀತಿಯಾದಂತಹ ಎಚ್ಚರಿಕೆಯನ್ನ ಕೈಗೊಳ್ತೀರೋ, ಸೇನೆಯವರ ಜೊತೆ ಯಾವ ರೀತಿಯಾಗಿ ಮಾತುಕತೆ ಆಡ್ತಿರೋ, ಇದೆಲ್ಲವನ್ನ ಕೂಡ ನಾವು ಕೂಡ ನೋಡ್ಕೊಳ್ತಾ ಇದ್ದೀವಿ. ಈಗಾಗಲೇ ರಕ್ಷಣಾ ಸಚಿವರು ಕೂಡ ಈಗಾಗಲೇ ಸ್ಥಳಕ್ಕೆ ತೆರಳಿದ್ದಾರೆ. ಸೇನೆಯ ಅಧಿಕಾರಿಗಳಿಗೆ ಬಲ ತುಂಬುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ತುರ್ತು ಕರೆ ಮಾಡಿ ಮಾಹಿತಿಯನ್ನ ಕೂಡ ಹಂಚಿಕೊಂಡಿದ್ದಾರೆ ಗೃಹ ಸಚಿವರು. ಪಾಕಿಸ್ತಾನದ ಮುಖ್ಯ ಭೂಭಾಗದೊಳಗೆ ಭಾರತೀಯ ಸಶಸ್ತ್ರ ಪಡೆಗಳು ನಡೆಸಿದಂತಹ ಮೊದಲ ದಾಳಿ ಇದು. ಇತ್ತೀಚಿನ ವರ್ಷಗಳಲ್ಲಿ ಭಾರತ ನಡೆಸಿದ ಅತ್ಯಂತ ವ್ಯಾಪಕ ಪ್ರತೀಕಾರದ ದಾಳಿ ಕೂಡ ಇದು. ನಿಜಕ್ಕೂ ಖುಷಿ ಪಡುವಂತಹ ವಿಚಾರ ಹೌದು ಕೂಡ. ನೋಡಿ, 50ರಿಂದ 70 ಕಿಲೋಮೀಟರ್ ಒಳಗೆ ನುಗ್ಗಿ ಹೊಡೆಯುವಂತಹ ಹ್ಯಾಮರ್ ಬಾಂಬ್, ಸ್ಕ್ಯಾಲ್ಪ್ ಕ್ರೂಸ್ ಮಿಸೈಲ್ ಯಾವ ರೀತಿಯಾಗಿ ವರ್ಕ್ ಮಾಡುತ್ತೆ ಅನ್ನೋದರ ಕುರಿತು ಸ್ಟಾರ್ಟ್ ಅಟ್ಯಾಕ್ ಮಾಡಿದ ಭಾರತೀಯ ವಾಯುಸೇನೆ. ಗಡಿ ನಿಯಮ ಉಲ್ಲಂಘಿಸದೆ ಅಟ್ಯಾಕ್ ಮಾಡಿದೆ ನಮ್ಮ ವಾಯುಪಡೆ. ಪಾಕ್ ವಾಯುಗಡಿ ಉಲ್ಲಂಘಿಸದೆ ಭಾರತದ ಗಡಿಯಿಂದಲೇ ದಾಳಿ ಮಾಡಿರೋದು. ಪಾಕ್ ಸೇನೆಗೆ ಸುಳಿವನ್ನ ನೀಡದೆ ಮರ್ಮಾಘಾತವನ್ನ ನೀಡಿದ ವಾಯುಪಡೆ. ಆಪರೇಷನ್ ಸಿಂಧೂರದಲ್ಲಿ ಬಳಸಿದಂತಹ ಶಸ್ತ್ರಾಸ್ತ್ರಗಳ ಡೀಟೇಲ್ಸ್: ಸ್ಕ್ಯಾಲ್ಪ್ ಕ್ರೂಸ್ ಮಿಸೈಲ್, ಹ್ಯಾಮರ್ ಸ್ಕ್ಯಾಲ್ಪ್ ಕ್ರೂಸ್ ಮಿಸೈಲ್, ವಿಮಾನದಿಂದ ದಾಳಿ ಮಾಡಿರುವಂತಹ ಕ್ಷಿಪಣಿ. 250 ಕಿಲೋಮೀಟರ್ ದೂರದವರೆಗೂ ಕೂಡ ಅಟ್ಯಾಕ್ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿದೆ ಈ ಕ್ಷಿಪಣಿ. ಒಳನುಗ್ಗಿ ಹೊಡೆಯುವಂತಹ ಸಾಮರ್ಥ್ಯದ ಕ್ಷಿಪಣಿ ಇದು ಸ್ಕ್ಯಾಲ್ಪ್. ಹ್ಯಾಮರ್ ಬಾಂಬ್, ಬಂಕರ್ ಒಳಗೂ ನುಗ್ಗಿ ಹೊಡೆಯುವಂತಹ ಬಾಂಬ್ ಇದು. 50ರಿಂದ 70 ಕಿಲೋಮೀಟರ್ ಒಳಗೆ ನುಗ್ಗಿ ಹೊಡೆಯುವಂತಹ ಹ್ಯಾಮರ್ ಬಾಂಬ್. ಗುರಿಯನ್ನಷ್ಟೇ ಟಾರ್ಗೆಟ್ ಮಾಡಿ ಸ್ಫೋಟಿಸುವಂತಹ ಮಿಸೈಲ್ ಮತ್ತೆ ಬಾಂಬ್. ಸ್ಮಾರ್ಟ್ ಅಟ್ಯಾಕ್ ಮಾಡಿದಂತಹ ಭಾರತೀಯ ವಾಯುಸೇನೆ. ಸೈಯದ್ನ ಬಿಲಾಲ್ ಕ್ಯಾಂಪ್ ಮೇಲೂ ಕೂಡ ದಾಳಿಯಾಗಿದೆ. ಮುಜಫರಾಬಾದ್ನಲ್ಲಿದೆ ಇದು. ಜೈಷ್ ಎ ಮೊಹಮ್ಮದ್ ಉಗ್ರರ ಕ್ಯಾಂಪ್ ಇದು. ಅವರ ಕ್ಯಾಂಪ್ ಮೇಲೂ ದಾಳಿಯಾಗಿದೆ. ಹತ್ಯೆ, ಸ್ಫೋಟದಂತಹ ಕೃತ್ಯವನ್ನ ಎಸಗುವಂತಹ ಉಗ್ರರು ಇರೋದು ಇದೇ ಕ್ಯಾಂಪಸ್ನಲ್ಲಿ. ಸೊ ಹಾಗಾಗಿ ಸೈಯದ್ನ ಬಿಲಾಲ್ ಕ್ಯಾಂಪ್ ಅನ್ನ ಹೊಡೆದು ಉರುಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ನಮ್ಮ ಭಾರತೀಯ ಸೇನೆಯವರು. ಕಾಡಿನೊಳಗಿಂದ ತಪ್ಪಿಸ್ಕೊಂಡು ಬರೋದು ಹೇಗೆ ಅಂತ ಹೇಳಿ ಉಗ್ರರಿಗೆ ತರಬೇತಿಯನ್ನ ಕೊಡ್ತಾ ಇತ್ತು. ತರಬೇತಿಯನ್ನ ಕೂಡ ಪಡ್ಕೊಳ್ಳಾಗ್ತಾ ಇತ್ತು ಈ ಒಂದು ಸೈಯದ್ನ ಬಿಲಾಲ್ ಕ್ಯಾಂಪ್ನಲ್ಲಿ. ಹಾಗಾಗಿ ಆ ಕ್ಯಾಂಪ್ನೇ ಈಗ ಹೊಡೆದು ಉರುಳಿಸುವಲ್ಲಿ ಯಶಸ್ವಿಯಾಗಿದೆ.